ಸೊ ಡಿಸ್ಟಿಕಲ್ಲಿ ಚಾರ್ಜ್ ತೊಗೊಂಡಾದ್ಮೇಲೆ ಜಿಲ್ಲೆಯಲ್ಲಿ ಜಾಗ್ರಫಿ, ಜನರು, ಲೋಕಲ್ ಪ್ರಾಬ್ಲಮ್ ಆ ಫೀಲ್ಡಲ್ಲಿ ನೇರವಾಗಿ ಬಂದು ನೋಡುವಾಗಲೇ ನಮಗೆ ಗೊತ್ತಾಗುತ್ತದೆ. ಸೊ ಇಲ್ಲಿ ಈಗ ಬಂದು ಒಂದು 10 ಜನ ಕಂಪ್ಲೇಂಟ್ ಕೊಡುವುದು, ಮಾತಾಡುವುದು, ಇಲ್ಲಿ ಲೋಕಲ್ ಏನು ಪ್ರಾಬ್ಲಮ್ ಇರುವುದು, ಇದ್ರ ಬಗ್ಗೆ ನಾವು ಬಂದು ಪರ್ಸನಲ್ ಆಗಿ ಇಂಟ್ರಾಕ್ಟ್ ಮಾಡುವಾಗ ಇಲ್ಲಿ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಪೊಲೀಸ್ ಇಲಾಖೆಗೆ ಏನಿರ್ತದೆ, ಇನ್ವೆಸ್ಟಿಗೇಷನ್ ಮಾಡೋದಲ್ಲಿ ಅವ್ರಿಗೆ ಏನು ಕೊರತೆ ಇರ್ತದೆ, ಮತ್ತು ಈಗ ನೀವೇ ಹೇಳ್ತಾ ಇದ್ದೀರಿ ಸಿಬ್ಬಂದಿಯಲ್ಲಿ ಕೆಲವೊಂದು ಕಡೆ ಕೊರತೆ ಇರುತ್ತದೆ. ಅದೇ ರೀತಿಯಲ್ಲಿ ಕೆಲವೊಂದು ಕಾನೂನು ಪಾಲನೆ ಆಗ್ತಾ ಇಲ್ಲ. ಉದಾಹರಣೆಗೆ ಇಲ್ಲಿ ನಮ್ಮ ಲಾಸ್ಟ್ 1 ವರ್ಷದಲ್ಲಿ 68 ಜನ ರೋಡ್ ಆಕ್ಸಿಡೆಂಟಲ್ಲಿ ಡೆತ್ ಆಗಿದ್ದಾರೆ. ಸೊ ಸಮಸ್ಯೆ ಏನಂದರೆ ಫೀಲ್ಡ್ಗೆ ಬಂದು ನೋಡುವಾಗ ಈ ರೋಡ್ ನೋಡ್ತೀವಿ, ಆದ್ಮೇಲೆ ಕೇಸಸ್ ನೋಡ್ತೀವಿ, ಇದೆಲ್ಲ ಸ್ಟಡಿ ಮಾಡುವಾಗ ನಮಗೆ ಗೊತ್ತಾಗುತ್ತದೆ. ಆ ಹಿನ್ನೆಲೆಯಲ್ಲಿ ನಾನು ಪ್ರತಿ ಸ್ಟೇಷನ್ ಕೂಡ ನಾವು ವಿಸಿಟ್ ಮಾಡ್ತಾ ಇದ್ದೆ. ನಿನ್ನೆ ಗೋಕಾಕಲ್ಲಿ 9 ಸ್ಟೇಷನ್ ವಿಸಿಟ್ ಮಾಡಿದ್ದೀನಿ. ಇವತ್ತು ನಮ್ಮ ಅಥಣಿ ತಾಲೂಕಲ್ಲಿ ಇರುವ ಅಥಣಿ ತಾಲೂಕು ಮಾತ್ರ ಅಲ್ಲ, ಅಥಣಿ ಸಬ್ ಡಿವಿಷನ್, ಅಥಣಿ, ರಾಯಬಾಗ್ ಎಲ್ಲ ಸ್ಟೇಷನ್ನು ಕೂಡ ಸ್ಟೇಷನ್ ವಿಸಿಟ್ ಮಾಡಿಬಿಟ್ಟು ಇಲ್ಲಿ ಏನೇನು ಸಮಸ್ಯೆ ಇರ್ತದೆ, ಅದಕ್ಕೆ ಏನು ಪರಿಹಾರ ಇದೆಲ್ಲ ಸರಿಪಡಿಸೋದಕ್ಕೆ ಬಂದಿದ್ದೀವಿ. ಈ ಹಿನ್ನೆಲೆಯಲ್ಲಿ ಈಗ ಪ್ರಯಾರಿಟಿ ನಮ್ಮ ಆಫೀಸರ್ಸ್ಗೆ ನಾವು ಏನು ಕೊಟ್ಟಿದ್ದೀನಿ ಅಂದರೆ, ಅಥಣಿ ತಾಲೂಕಲ್ಲಿ, ಅಥಣಿ ಸಬ್ ಡಿವಿಷನಲ್ಲಿ ಪರ್ಟಿಕ್ಯುಲರ್ಲಿ ಸಿಕ್ಕಾಪಟ್ಟ ರೋಡ್ ಆಕ್ಸಿಡೆಂಟ್ ಆಗ್ತಾ ಇದೆ. ಇದನ್ನು ತಡೆಗಟ್ಟಬೇಕು. ಇದರಲ್ಲಿ ಸುಮಾರು 100ರಿಂದ 200 ಜನ ಡೆತ್ ಆಗ್ತಾ ಇದ್ದಾರೆ. ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ನನ್ನ ಪ್ರಕಾರ ಈ ತಾಲೂಕಲ್ಲಿ ಮತ್ತು ಈ ಸಬ್ ಡಿವಿಷನಲ್ಲಿ ರೋಡ್ ಆಕ್ಸಿಡೆಂಟ್ ಆಗುವುದು, ಅದರಿಂದ ಜೀವ ಹಾನಿಯಾಗುವುದು ಈ ತಾಲೂಕಲ್ಲಿ ಜಾಸ್ತಿ ನಡ್ತಾ ಇದೆ. ಇದನ್ನು ನಾವು ತಡೆಗಟ್ಟಬೇಕು. ಈಗ ಇದಕ್ಕೆ ಹಿನ್ನೆಲೆ ಕಾರಣಗಳು ಕೆಲವೊಂದು ಇರ್ತದೆ. ರೋಡ್ ಚೆನ್ನಾಗಿರ್ತದೆ, ಜನ ಬೇಗ ಗಾಡಿ ಓಡಿಸ್ತಾರೆ. ಇಲ್ಲಿ ಹಳ್ಳಿಗಳು ಭಾಳಷ್ಟು ಇರ್ತದೆ, ಅವ್ರಿಗೆ ಬೇಸಿಕ್ ಐಡಿಯಾನೂ ಇರಲ್ಲ. ಹೈವೇ ಬಂದಾದ್ಮೇಲೆ ಅವ್ರು ಇದಕ್ಕೆ ಹಿಂದೆ ಏನೋ ಮಡ್ ರೋಡ್ ಇರ್ತದೆ, ಆ ರೋಡಲ್ಲಿ ಹೋಗೋ ಅಭ್ಯಾಸದಲ್ಲಿ ಹೈವೇನಲ್ಲಿ ಬಂದ್ಬಿಡ್ತಾರೆ. ಈಗಲೂ ಕುರಿಗಳು, ದನಗಳು ಜಾಸ್ತಿ ಬರ್ತದೆ. ಸೊ ಈ ಕಲ್ಚರಲ್ ಚೇಂಜ್ ಇನ್ನೂ ಆಗಬೇಕಾಗಿತ್ತು. ಮತ್ತು ಈಗ ಜೊತೆಗೆ ಡ್ರಂಕ್ ಆ್ಯಂಡ್ ಡ್ರೈವ್, ಕುಡಿದುಬಿಟ್ಟು ಗಾಡಿ ಓಡಿಸೋಣ, ಯಾವನೋ ಕುಡಿದುಬಿಟ್ಟು ಗಾಡಿ ಓಡಿಸಿ ಯಾವುದೋ ಒಂದು ಅಮಾಯಕರನ್ನು ಸಾಯಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂಥ ಕೇಸ್ಗಳಿಗೆ ನಾವು 100% ವಿ ಆರ್ ಗೋಯಿಂಗ್ ಟು ಬುಕ್ ಕಲ್ಪಬಲ್ ಹೋಮಿಸೈಡ್, ಮರ್ಡರ್ಗೆ ಈಕ್ವಲೆಂಟ್ ಆಗಿರೋದು. ಯಾವನೋ ಕುಡಿದುಬಿಟ್ಟು ಗಾಡಿ ಓಡಿಸಿ ಇನ್ನೊಬ್ಬರಿಗೆ ಡೆತ್ ಆಗುವ ಸಂದರ್ಭದಲ್ಲಿ ಪನಿಷ್ಮೆಂಟ್ ಜಾಸ್ತಿ ಇರ್ತದೆ ಮತ್ತು ಅರೆಸ್ಟ್ ಆಗ್ತಾರೆ. ರೋಡ್ ಆಕ್ಸಿಡೆಂಟಲ್ಲಿ ಅರೆಸ್ಟ್ ಹಾಕಿ ಜೈಲಿಗೆ ಹಾಕ್ತೀವಿ ಮತ್ತು ಅದಕ್ಕೆ ಕಾಂಪನ್ಸೇಷನ್ ಕೈಯಲ್ಲಿಂದ ಭಾಳಷ್ಟು ಕೊಡಬೇಕಾಗುತ್ತದೆ. ಸೊ ಇದು ಒಂದು ವೇಳೆ ಜೀವ ಹಾನಿ ಆಗಲ್ಲ ಅಂದ್ರೆ ಕುಡಿದುಬಿಟ್ಟು ಗಾಡಿ ಓಡಿಸುವಾಗ ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸ್ ಅಂದರೆ 10,000 ಫೈನಲ್ಲಿ ಮುಗಿಯಲ್ಲ. 5 ವರ್ಷ 7 ವರ್ಷ ಬರೋ ಪನಿಷ್ಮೆಂಟ್ ಇರುತ್ತದೆ, ಶಿಕ್ಷೆ ಆಗುತ್ತದೆ. ಸೊ ಅಂಥ ಕೇಸ್ ಬುಕ್ ಮಾಡೋದಕ್ಕೆ ನಾವು ಸೂಚನೆ ಕೊಟ್ಟಿದ್ದೀವಿ. ಸೊ ಇದು ಮತ್ತು ಡ್ರಂಕ್ ಆ್ಯಂಡ್ ಡ್ರೈವ್, ಮೈನರ್ ಡ್ರೈವಿಂಗ್, ಯಾರು ಬೇಕಾದ್ರೆ ಗಾಡಿ ಓಡಿಸ್ತಾ ಇದ್ದಾರೆ, ಅದಕ್ಕೆ ಅವಕಾಶ ಇಲ್ಲ. ಅದ್ರ ಬಗ್ಗೆನೂ ಕೂಡ ಸೂಚನೆ ಕೊಟ್ಟಿದ್ದೀವಿ. ಇನ್ನೊಂದು, ಸಾರ್ವಜನಿಕರ ಜೊತೆ ಇರಲಿ, ಇಲಾಖೆ ಮಧ್ಯದಲ್ಲಿ ಇರಲಿ, ನಾವು ಒಬ್ಬರ ಜೊತೆ ಮಾತಾಡುವಾಗ ಬೆಲೆ ಕೊಟ್ಟು ಮಾತಾಡಬೇಕು. ಸ್ಟೇಷನಲ್ಲಿ ಸಾರ್ವಜನಿಕರು ಹೋಗುವಾಗ ಸ್ಪಂದಿಸಬೇಕು, ಬೆಲೆ ಕೊಟ್ಟು. ನಮ್ಮ ಆಫೀಸಲ್ಲಿ ಬರುವಾಗಲೂ ಫಸ್ಟ್ ಬಂದಾದ್ಮೇಲೆ ಕೂರಿಸಿ ನಿಧಾನಕ್ಕೆ ಅವ್ರ ಕಡೆ ಏನು ಸಮಸ್ಯೆ ಅಂದರೆ ಹೇಳ್ಕೊಳ್ತಾ ಇದ್ದೀವಿ. ಇದು ನಾವು ಪ್ರತಿಯೊಂದು ಪೊಲೀಸ್ ಸ್ಟೇಷನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಪೊಲೀಸರು ಕೂಡ, ಕಾನ್ಸ್ಟೇಬಲ್ ಇರಲಿ, ಹೆಡ್ ಕಾನ್ಸ್ಟೇಬಲ್ ಇರಲಿ, ಸಾರ್ವಜನಿಕರ ಜೊತೆ ಮಾತಾಡುವಾಗ ಯಾವುದೇ ಅವಾಚ್ಯ ಶಬ್ದಗಳು, ಜೋರು ಮಾಡೋದು, ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಕಾನೂನು ರೀತಿಯಲ್ಲಿ ನೀವು ಅರೆಸ್ಟ್ ಮಾಡಬೇಕಾ, ಅರೆಸ್ಟ್ ಮಾಡಿ. ಜೈಲಿಗೆ ಪ್ರೊಡ್ಯೂಸ್ ಮಾಡಬೇಕಾ, ಜೈಲಿಗೆ ಪ್ರೊಡ್ಯೂಸ್ ಮಾಡಿ. ಇನ್ವೆಸ್ಟಿಗೇಷನಲ್ಲಿ ಕ್ವಾಲಿಟಿ ನಾವು ಮಾಡಬೇಕು. ಸಾರ್ವಜನಿಕರಿಗೆ ಅದು ಬಿಟ್ಬಿಟ್ಟು ಬೈಯೋದು, ಜುಡಾಯಿಸೋದು ನಮ್ಮ ಇಲಾಖೆಯಿಂದ ಯಾವ ಕಾರಣಕ್ಕೆ ಆಗಬಾರ್ದು ಅಂದರೆ ಅದು ಸೂಚನೆಯನ್ನು ಕೂಡ ಕೊಟ್ಟಿದ್ವಿ. ಸೊ ಬ್ಯಾಕ್ವರ್ಡ್ ಏರಿಯಾನಲ್ಲಿ ಇಂಥ ಸಮಸ್ಯೆಗಳು. ಸೊ ಈಗ ದಕ್ಷಿಣ ಕನ್ನಡದಲ್ಲಿ ಮತ್ತು ನಮ್ಮ ಕರ್ನಾಟಕ ಸದರ್ನ್ ಪಾರ್ಟಲ್ಲಿ ನಾವು ನೋಡುವ ಸಂದರ್ಭದಲ್ಲಿ ಜನ ಭಾಳಷ್ಟು ಓದಿರೋರು ಪ್ರಶ್ನೆ ಮಾಡ್ತಾರೆ. ನೀವು ಒಂದು ಪದ ನೀವು ಬೈಯುವಾಗಲೇ ಪೊಲೀಸರನ್ನು ಪ್ರಶ್ನೆ ಮಾಡ್ತಾರೆ. ಬಟ್ ಇಲ್ಲಿ ಪ್ರಶ್ನೆ ಮಾಡೋದು ಕಮ್ಮಿ ಇದೆ. ಸಾರ್ವಜನಿಕರಿಗೆ ನಾನು ಏನು ಹೇಳ್ಕೊಳ್ತೇನೆ ಅಂದರೆ, ಯಾರು ಅವಾಚ್ಯ ಶಬ್ದದಲ್ಲಿ ಬೈತಾರೆ ಅಂದರೆ, ಅದು ಇಲಾಖೆ ಇರಲಿ, ಇನ್ನೊಬ್ಬರಲ್ಲಿ, ದಯವಿಟ್ಟು ಕಂಪ್ಲೇಂಟು ನೀವು ಕೊಡೋದಕ್ಕೆ ಅವಕಾಶ ಇರ್ತದೆ. ಯಾವುದೇ ಕಾರಣಕ್ಕೂ ಪೊಲೀಸರಿರಲಿ, ಯಾವ ಇಲಾಖೆ ಇರಲಿ, ನಿಮ್ಮ ಬೆಲೆಯನ್ನು ಬಿಟ್ಕೊಡೋದು ಬೇಡ. ನಿಮಗೊಂದು ಸಮಸ್ಯೆ ಅಂದರೆ ಹೇಳುವಾಗ ನೀವು ಇಲ್ಲಿ ಬರುವ ಸಂದರ್ಭದಲ್ಲಿ ಕಂಪ್ಲೇಂಟ್ ತಗೊಳ್ಳೋದಕ್ಕೂ ಸ್ಟೇಷನ್ ಇರೋದು, ಬರಬೇಕು. ಒಂದು ವೇಳೆ ಇಲ್ಲಿ ಕ್ರಮ ಕೈಗೊಂಡಿಲ್ಲ ಅಂದರೆ ನಮ್ಮ ಆಫೀಸಕ್ಕೂ ಬರಬಹುದು. ಸೊ ನಮ್ಮ ಆಫೀಸಕ್ಕೆ ಬರೋ ಸಂದರ್ಭದಲ್ಲಿ ಇಲಾಖೆಯಲ್ಲಿ ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂದರೆ ಅವ್ರ ಮೇಲೂ ಕೂಡ ನಾವು ಕ್ರಮ ಕೈಗೊಳ್ತೀವಿ. ಇವತ್ತು ಕೂಡ ಇಲಾಖೆಯವರ ಮೇಲೇ ಒಂದು FIR ಕೂಡ ದಾಖಲು ಮಾಡಿದ್ದೀವಿ. ಇನ್ನೊಂದು ಕೇಸಲ್ಲಿ ನಮ್ಮ ಇಲಾಖೆಯರಲ್ಲಿ, ಬೇರೆ ಇಲಾಖೆಯಲ್ಲಿ ತಪ್ಪು ಮಾಡ್ತಾರಂದ್ರೆ ಎಲ್ಲ ಒಂದೇ. ಸೊ ಆ ರೀತಿಯಲ್ಲಿ ಯಾರು ತಪ್ಪು ಮಾಡ್ತಾರಂದರೆ ನಾವು FIR ಮಾಡೋದಕ್ಕೆ ಯಾವುದೂ ಯೋಚನೆ ಮಾಡಲ್ಲ. ಈಗ ನಾನು ಸ್ಟೇಷನ್ ವಿಸಿಟ್ ಮಾಡೋ ಸಂದರ್ಭದಲ್ಲಿಯೇ ಒಂದು ಕೇಸ್ ಕೊಟ್ಟಿದ್ದಾರೆ, ಅದಕ್ಕೆ FIR ಮಾಡಿ ಅಂದರೆ ಹೇಳಿದ್ದೀನಿ. ಸೊ FIR ಮಾಡೋದು ತಕ್ಷಣ ಆಗಬೇಕು. 2 ದಿವಸ 3 ದಿವಸ ಕಾಯೋದು ಅದಕ್ಕೆ ಅವಕಾಶ ಇಲ್ಲ.
ಸೊ ಅಂದಾಗ ಏನು ಸ್ಟೇಷನ್ ಅಲ್ಲಿ ಕಂಡು ಬಂದ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ತಗೊಂಡು ಬರ್ಬೋದು. ಹೆಚ್ಚುವರಿ ಸಿಬ್ಬಂದಿಗಳ ಬಗ್ಗೆ ಹೇಳಿ. ಸೊ ಹೆಚ್ಚುವರಿ ಸಿಬ್ಬಂದಿ ಮಾಡುವುದು ಇದು ನನ್ನ ಕೈಯಲ್ಲಿ ಮಾತ್ರ ಇಲ್ಲ, ಇಲಾಖೆಯಲ್ಲಿ ಇದು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಗೌರ್ಮೆಂಟ್ ಲೆವೆಲಲ್ಲಿ ಆಗಬೇಕಾಗಿರುವುದು. ಬಟ್ ನನಗೂ ಗೊತ್ತಿದೆ ಇಲ್ಲಿ ಸಮಸ್ಯೆ ಭಾಳಷ್ಟು ಇರ್ತದೆ. ಅವ್ರಿಗೆ ಕೆಲಸ ಒತ್ತಡ, ಇನ್ಸ್ಪೆಕ್ಟರ್ಗಿರಲಿ ಸಬ್ ಇನ್ಸ್ಪೆಕ್ಟರ್ಗಿರಲಿ ಕೆಲಸ ಒತ್ತಡ, ಸಿಕ್ಕಾಪಟ್ಟ ಒತ್ತಡ ಇರ್ತದೆ. ವಿ ಆರ್ ಅವೇರ್ ಆಫ್ ಇಟ್. ಅದಕ್ಕೆ ನಾವು ಕೂಡ ಪುಷ್ ಮಾಡ್ತೀವಿ. ಇಲ್ಲಿ ಇರುವ ಸ್ಟ್ರೆಂತ್ ವಾಟ್ ಎವರ್ ಸ್ಯಾಂಕ್ಷನ್ ಸ್ಟ್ರೆಂತ್ ಇರ್ತದೆ, ವೇಕೆನ್ಸಿ ಇಲ್ಲದೆ ಇಲ್ಲಿ ಪುಷ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಪ್ರಮುಖವಾಗಿ ನೀವು ಕೂಡಲೇ ಆಕ್ಸಿಡೆಂಟ್ ಆಗ್ತಾ ಇರೋದು ಅದಕ್ಕೆ ಕಾರಣನೇ ಅಕ್ರಮವಾಗಿ ಹಳ್ಳಿಗಳಲ್ಲಿ ಸಾರಾಯಿ ಮಾರಾಟ ಮಾಡ್ತಾ ಇರೋದು. ಅದಕ್ಕೂ ಕಾರಣ ಅದರಿಂದ ವಿದ್ಯಾರ್ಥಿಗಳು ಅಷ್ಟೇ ಆಗಲ್ಲ, ಗಲಾಟೆಗಳು ಸಹ ಜಾಸ್ತಿ ಆಗ್ತಾ ಇದೆ ಸರ್. ಅದ್ರ ಬಗ್ಗೆ ತಾವು ಯಾವ ರೀತಿ ಕ್ರಮಕ್ಕೆ ತಮ್ಮ ಇಲಾಖೆಯಿಂದ ಯೋಜನೆ ಮಾಡಿದ್ದೀರಿ? ಈಗ ನಾವು ಏನೋ ಹೇಳ್ತಾ ಇದ್ವಿ, 112 ನೀವು ಕಾಲ್ ಮಾಡ್ತೀರಂದ್ರೆ ERSS ಗಾಡಿ ಅಂದರೆ ಎಲ್ಲ ಕಡೆನೇ ನಿಂತ್ಕೊಂಡಿರ್ತದೆ. ಈಗ ಪ್ರತಿಯೊಂದಕ್ಕೂ ಸಬ್ ಇನ್ಸ್ಪೆಕ್ಟ್ರೇ ಬರಬೇಕಂದ್ರೆ ಇಲ್ಲ. ನೀವು ಕಾಲ್ ಮಾಡಿದ ತಕ್ಷಣ ERSSಗೆ ನೀವು ಕಾಲ್ ಮಾಡ್ತೀರಂದ್ರೆ ನನಗೆ ಪ್ರತಿ ದಿವಸ ರಿಪೋರ್ಟ್ ಬರ್ತದೆ. ನೀವು ಏನು ಕಾಲ್ ಮಾಡಿದ್ದೀರಂದ್ರೆ ನಮಗೆ ಗೊತ್ತಾಗುತ್ತದೆ, ಅವರ ಇಲಾಖೆಯಲ್ಲಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಸೊ ಇಲ್ಲ ಅಂದರೆ ಅದು ನನ್ನ ಗಮನದಲ್ಲಿ ಇರ್ತದೆ ಮತ್ತು ಅದು ವಾಯ್ಸ್ ನೀವು ಏನೇನು ಮಾತಾಡಿದ್ರೋ ಅದು ರೆಕಾರ್ಡ್ ಆಗುತ್ತದೆ, ನಾಳೆ ಎವಿಡೆನ್ಸ್ ಆಗಿ ಯೂಸ್ ಆಗುತ್ತದೆ. ಗಾಂಜಾ ಇರಲಿ, ಗಾಂಜಾಕ್ಕೆ ಪರ್ಟಿಕ್ಯುಲರ್ಲಿ ಗಾಂಜಾ ಬಗ್ಗೆ ಇಶ್ಯೂ ಎಸ್ಕಲೇಟ್ ಮಾಡಿದಿರಿ. ಇವತ್ತು ನೈಟ್ ಬ್ಯಾಂಗ್ಳೂರ್ಲಿಂದ ಆಲ್ರೆಡಿ ನಾವು ಆರ್ಡರ್ ಮಾಡಿದ್ವಿ. ಇವತ್ತು ನೈಟ್ ಗಾಂಜಾ ಟೆಸ್ಟ್ ಮಾಡುವ ಕಿಟ್ ಇಲ್ಲಿ ಕಳಿಸ್ತಾ ಇದ್ದಾರೆ. ಸೊ ನಾಳೆ ಬೆಳಗಾಂಕ್ಕೆ ಬರ್ತದೆ. ವಿತಿನ್ 2-3 ಡೇಸ್ ಎಲ್ಲ ಸ್ಟೇಷನ್ಗಳಿಗೂ ಕೊಡ್ತಾ ಇದ್ದೀವಿ. ಯಾರ್ಯಾರೆಲ್ಲ ಗಲಾಟೆ ಮಾಡ್ತಾರೆ, ಯಾವುದೇ ಸಮಸ್ಯೆ ಇರ್ತದೆ, ನಮಗೆ ಡೌಟ್ ಇರ್ತದೆ, ಅವ್ರ ಮೇಲ್ಗಡೆ ಎಲ್ಲ ಗಾಂಜಾ ಟೆಸ್ಟ್ ಮಾಡುವುದಕ್ಕೆ ಇಮಿಡಿಯೇಟ್ಲಿ ತಕ್ಷಣ ಒಂದು 2 ನಿಮಿಷದಲ್ಲಿ ಗಾಂಜಾ ಟೆಸ್ಟ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಇದಕ್ಕಿಂತ ನಾವು ಹಾಸ್ಪಿಟಲ್ ಕರ್ಕೊಂಡೋಗಿ ಟೆಸ್ಟ್ ಮಾಡುವುದಲ್ಲಿ ಸಮಸ್ಯೆ ಇತ್ತು. ಈಗ ನಾವು ಗಾಂಜಾ ಟೆಸ್ಟ್ ಮಾಡೋದಕ್ಕೆ ತಕ್ಷಣ ಮಾಡೋದಕ್ಕೆ ಅವಕಾಶ ಇರ್ತದೆ. ಅದು ಇನ್ನೊಂದು 2 ದಿವಸದಲ್ಲಿ ಶುರುವಾಗುತ್ತದೆ. ಯಾವುದೋ ಒಂದು ಕಂಪ್ಲೇಂಟ್ ಮೇಲ್ಗಡೆ ಇವನು ಗಾಂಜಾ ಸೇರಿದಾನಂದ್ರೆ ನೀವು ಕಂಪ್ಲೇಂಟ್ ಕೊಡ್ತೀರಂದ್ರೆ ಗಾಂಜಾ ಟೆಸ್ಟ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಮದ್ಯಪಾನ ಹಳ್ಳಿಯಲ್ಲಿ ಸಣ್ಣ ಪುಟ್ಟ ಅಂಗಡಿಯಲ್ಲಿ ಮಾರಾಟ ಮಾಡೋದಕ್ಕೆ ಅದಕ್ಕೂ ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ನೀವು ಒಂದು ಫೋನ್ ಕಾಲ್ ಮಾಡ್ತೀರ ಅಂದ್ರೆ ತಕ್ಷಣ ಬಂದು ಅಲ್ಲಿ ರೈಡ್ ಮಾಡೋಕ್ಕೆ ನಾವು ಸೂಚನೆ ಕೊಡಲಾಯಿತು. ನೀವು ಯಾರೋ ಒಬ್ಬರು ಕಾಲ್ ಮಾಡಿ ಸೂಚನೆಗಳನ್ನು ಮಾಹಿತಿಯನ್ನು ಕೊಡಬೇಕು. ಜಿಲ್ಲೆಯಾದ್ಯಂತ ಮಟ್ಕಾ ಹಾವಳಿ ಜಾಸ್ತಿ ಆಗ್ತಾ ಇದೆ ಸರ್. ಇದ್ರ ಬಗ್ಗೆ ಯಾವ ರೀತಿ ಕ್ರಮ ಆಗ್ತೀರಾ ಅಂತ ತಮ್ಮ ನೇತೃತ್ವದಲ್ಲಿ? ಈಗ ಮಟ್ಕಾ ಬಗ್ಗೆ ಒಬ್ಬನ ಮೇಲ್ಗಡೆ ಮಾತ್ರ ಮಾಡೋದಲ್ಲ, ಅದು ಮನಿ ಫ್ಲೋ. DSP ಅವ್ರ ಕಡೆನೂ ಅದೇ ನಾವು ಮಾತಾಡ್ತಾ ಇದ್ದೀವಿ. ಎಲ್ಲ DSP ಕರೆದು ಈ ವಾರದ ಮೀಟಿಂಗಲ್ಲಿ ಕೂಡ ಅದು ಸಬ್ಜೆಕ್ಟ್ ನಾನು ಎಸ್ಕಲೇಟ್ ಮಾಡೋಕ್ಕೆ ಇದ್ದೀನಿ. ಸೊ ಯಾವನೋ ಒಬ್ಬನದು ದುಡ್ಡು ಇಸ್ಕೊಳ್ತಾರಂದ್ರೆ ಆ ದುಡ್ಡು ಎಲ್ಲಿಂದ ಎಲ್ಲಿ ಹೋಗಿದೆ. ಎಂಡ್ ಆಫ್ ದ ಡೇ ಇದು ಎಲ್ಲದಲ್ಲಿ ಇರೋದು ಹಣ ಒಂದು ಕಡೆಯಿಂದ ಯಾವನೋ ಒಬ್ಬನಕ್ಕೆ ದೊಡ್ಡ ಒಂದು ಲಾಭ ಬರ್ತದೆ. ಸೊ ಅಲ್ಲಿ ನಾವು ರೀಚ್ ಆಗಬೇಕಾ, ಇಲ್ಲಿ ಯಾರೋ ಒಂದು 4 ಜನ ಹಿಡಿಯೋರು ಇವನ್ಗೆ ವಸೂಲಿ ಮಾಡ್ತಾನಂದ್ರೆ ಮಾತ್ರ ಎಲ್ಲ ಲಾಸ್ಟ್ ಪಾಯಿಂಟ್ ಬರ ಹೋಗಬೇಕು. ಗಾಂಜಾದಲ್ಲಿ ಅದೇ ರೀತಿಯಲ್ಲಿ ಒಬ್ಬನ ಸೇರ್ತಾನಂದ್ರೆ ಅವನಿಗೆ ಎಲ್ಲಿಂದ ಬಂತು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೋಗಬೇಕಂದ್ರೆ ವಿಚಾರಣೆಯಲ್ಲಿ ಕೂಡ ನಾವು ಅದು ಫಾಲೋಅಪ್ ಮಾಡೋಕ್ಕೆ ಹೇಳಿದ್ದೀನಿ DSP ಎಲ್ಲಕ್ಕೆ. ನಾನು ಕೂಡ ಕೆಲವೊಂದು ಇಂಪಾರ್ಟೆಂಟ್ ಕೇಸಲ್ಲಿ ಪರ್ಸನಲಿ ಫಾಲೋಅಪ್ ಮಾಡ್ತೀನಿ. ಸೊ ಸೈಬರ್ ಕ್ರೈಮಲ್ಲಿ ಪ್ರಾಕ್ಟಿಕಲಿ ವಿ ಹ್ಯಾವ್ ದ ಡಿಫಿಕಲ್ಟಿ. ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ನಾವು ತುಂಬ ನಮ್ಮ ಆಸೆಯಿಂದ ಆಗ್ತದೆ. ಯಾವುದು ಕೆಲಸ ಮಾಡದೆ ಪ್ರತಿ ದಿವಸಕ್ಕೆ 10,000 ಬರ್ತಂದ್ರೆ ಇಲ್ಲಿ ಬರ್ತದೆ. ಇಲ್ಲಿ ಇವತ್ತು ನಾನು ಬೆಳಗ್ಗೆ 7 ಗಂಟೆಗೆ ಸಂಡೇ ನಾನು ಈಗ ಇವತ್ತು ಕೆಲಸಕ್ಕೆ ಬಂದೇನೆ, ನನಗೆ ಸಂಬಳ 4,000 ಅಷ್ಟೇ ಗೌರ್ಮೆಂಟ್ಲಿಂದ ಕೊಡ್ತಾ ಇರೋದು. ಈ ಎಕ್ಸಾಮ್ ಎಲ್ಲ ಪಾಸ್ ಮಾಡಿ ನನಗೆ ಸಿಗ್ತಾ ಇರೋ ಸಂಬಳ 4,000 ಕೊಡ್ತಾರೆ. ಸೊ ಯಾರೋ ಒಬ್ಬರು ಹೇಳಿಬಿಡ್ತಾರೆ ಅಂದರೆ ಆನ್ಲೈನಲ್ಲಿ ನಿಮಗೆ ದಿವಸಕ್ಕೆ 5,000 10,000 ಕೊಡ್ತೀನಿ ಅಂದರೆ ಮನೆಯಲ್ಲಿ ನೀವು ಕೂತ್ಕೊಳ್ಳಿ ಆರಾಮಾಗಿ ಮಲಿಕೊಂಡು ನೀವು ಹಣ ಬರ್ತಂದರೆ ಇಲ್ಲವಾಗ ಒಂದು ಗ್ರೀಡಿನೆಸ್, ತುಂಬ ಆಸೆ, ಯಾವುದು ಕೆಲಸ ಮಾಡದೆ ಬರಬೇಕಂದ್ರೆ ಇದರಿಂದ ಅರ್ಧ ಕೇಸ್ ಆಗ್ತಾ ಇದೆ. ಇನ್ನೊಂದು ಸ್ಟಾಕ್ ಮಾರ್ಕೆಟಲ್ಲಿ ನೀವು 50,000 ಕೊಡಿ ಒಂದು ತಿಂಗಳಲ್ಲಿ 1 ಲಕ್ಷ ಆಗಬೇಕಂದ್ರೆ ನಾನೆಲ್ಲ ಒಂದು ಕೋಟಿ ಸಾಲ ತೊಗೊಂಡು ಕೊಟ್ಟು ಒಂದು ಕೋಟೀಶ್ವರನ ಆಗಿರಬಹುದಲ್ಲ. ನಾವು ಯಾಕೆ ಕಷ್ಟಪಡ್ತಾ ಇರ್ತೀವಿ, ಸ್ಯಾಲ್ರಿಯಲ್ಲಿ ಬದುಕ್ತಾ ಇರ್ತೀವಿ. ಸೊ ಲಾಜಿಕಲಿ ಸ್ವಲ್ಪ ಜನರು ಯೋಚನೆ ಮಾಡಬೇಕು.